ಟ್ರಯಾಂಗಲ್ಸ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ವಾಟ್ ಆರ್ ಸಿಮಿಲರ್ ಫಿಗರ್ಸ್. ಸೊ ಇದರ ಡೆಫಿನೇಷನ್ ಏನು, ಫಿಗರ್ಸ್ ವಿತ್ ಈಕ್ವಲ್ ಆಂಗಲ್ಸ್ ಅಂಡ್ ಪ್ರಪೋರ್ಷನಲ್ ಸೈಡ್ಸ್ ಆರ್ ಕಾಲ್ಡ್ ಸಿಮಿಲರ್ ಫಿಗರ್ಸ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ ರೈಟ್ 2 ಕಂಡೀಷನ್ ಫಾರ್ ಸಿಮಿಲಾರಿಟಿ ಆಫ್ ಪಾಲಿಗನ್ಸ್. ಸಿಮಿಲರ್ ಇರಬೇಕಂದ್ರೆ ಕಂಡೀಷನ್ ಏನು, ಒಂದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರಬೇಕು, ಆಮೇಲೆ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಇರಬೇಕು. ಓಕೆನಾ, ಇವೆರಡು ಕಂಡೀಷನ್ ಬರೀರಿ. ಥರ್ಡ್, ಸ್ಟೇಟ್ ಬಿಪಿಟಿ ಥಿಯರಮ್, ನಥಿಂಗ್ ಬಟ್ ಏನು, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ದು ಸ್ಟೇಟ್ಮೆಂಟ್ ಬರೀಬೇಕು. ಓಕೆ, ಈ ಸ್ಟೇಟ್ಮೆಂಟ್ ನ ನೀವು ಬರೀರಿ. ಸ್ಟೇಟ್ ತ್ರಿಬಲ್ ಎ ಕ್ರೈಟೀರಿಯನ್ ಫಾರ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್. ಸೊ ತ್ರಿಬಲ್ ಎ ಕ್ರೈಟೀರಿಯನ್ದು ಸ್ಟೇಟ್ಮೆಂಟ್ ಬರೀಬೇಕು. ಇದಿಷ್ಟು ಸ್ಟೇಟ್ಮೆಂಟ್ ಬರೀರಿ. ಓಕೆ, ಈಗ ನೆಕ್ಸ್ಟ್, ಇನ್ ದ ಗಿವನ್ ಫಿಗರ್ ರೈಟ್ ದ ಸಿಮಿಲಾರಿಟಿ ಕ್ರೈಟೀರಿಯನ್ ಯೂಸ್ ಟು ಶೋ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಆರ್ ಪಿ. ಓಕೆ, ಇಲ್ಲಿ ನೀವು ನೋಡಿದ್ರೆ ಸೈಡ್ಸ್ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆನಾ, ಸೊ ಇವರಿಬ್ರು ಈಗ ಸಿಮಿಲರ್ ಏನು, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಆರ್ ಪಿ ತೋರಿಸ್ಬೇಕು. ಓಕೆ, ಸೊ ಯಾವ್ದು ಯೂಸ್ ಮಾಡಿದ್ದಾರೆ, ಸೊ ನಿಮಗೆ ಅರ್ಥ ಮಾಡ್ಸೋಕೆ ಇಲ್ಲಿ ಏನ್ ನೋಡ್ರಿ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ, ಇಲ್ಲೇನಿದು ಕ್ಯೂ ಆರ್ ಪಿ ಇದೆ ಅಂದ್ರೆ ಅರ್ಥ ಏನು, ಎ ಇದ್ದ ಜಾಗದಲ್ಲಿ ಏನ್ ಬರೀಬೇಕು, ಕ್ಯೂ. ಓಕೆ, ಸೊ ನಾನು ಇನ್ನೊಂದು ಟ್ರಯಾಂಗಲ್ ಬರಿತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಸೊ ಎ ಇದ್ದಲ್ಲಿ ಏನ್ ಬರಿಬೇಕು, ಕ್ಯೂ ಬರಿಬೇಕು. ಓಕೆ, ಬಿ ಇದ್ದಲ್ಲಿ ಏನ್ ಬರಿಬೇಕು ನೀವು, ಆರ್ ಬರಿಬೇಕು. ಸೊ ಬಿ ಇದ್ದಲ್ಲಿ ನಥಿಂಗ್ ಬಟ್ ಇಲ್ಲಿ ಆರ್ ಬರಿಬೇಕು. ಆಮೇಲೆ ಸಿ ಇದ್ದಲ್ಲಿ ಏನ್ ಬರಿಬೇಕು, ಪಿ ಬರಿಬೇಕು. ಓಕೆ, ಇವಾಗ ವ್ಯಾಲ್ಯೂ ಬರೀರಿ. ಎ ಬಿ ವ್ಯಾಲ್ಯೂ ಏನಿದೆ 2, ಬಿ ಸಿ ವ್ಯಾಲ್ಯೂ 2.5, ಎ ಸಿ ವ್ಯಾಲ್ಯೂ ಏನು 3. ಓಕೆ, ಇವಾಗ ನೀವು ನೋಡ್ರಿ ಇಲ್ಲಿ ಕ್ಯೂ ಆರ್ ವ್ಯಾಲ್ಯೂ ಏನಿದೆ 4 ಇದೆ. ಓಕೆ, ಆಮೇಲೆ ಕ್ಯೂ ಆರ್ ವ್ಯಾಲ್ಯೂ 4 ಇದೆ. ಆಮೇಲೆ ಆರ್ ಪಿ ವ್ಯಾಲ್ಯೂ 5 ಇದೆ. ಓಕೆ, ಸೊ ಕ್ಯೂ ಪಿ ವ್ಯಾಲ್ಯೂ 6 ಇದೆ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಓಕೆ, ಈಗ ನೀವೇ ನೋಡ್ರಿ ಎ ಬಿ ಬೈ ಕ್ಯೂ ಆರ್. ಓಕೆ, ಏನಾಗುತ್ತೆ, ಫಸ್ಟ್ ಎ ಬಿ ಬೈ ಕ್ಯೂ ಆರ್ ಮಾಡೋಣ. ಏನಾಗುತ್ತೆ, 2/4, 2 1 ಜಾ 2 2 ಜಾ 1/2 ಬಂತು. ಆಮೇಲೆ ಬಿ ಸಿ ಬೈ ಆರ್ ಪಿ ಮಾಡ್ರಿ. ಸೊ ನಥಿಂಗ್ ಬಟ್ ಏನು, ಬಿ ಸಿ ಬೈ ಆರ್ ಪಿ. ಸೊ ಅವಾಗ ಏನಾಗುತ್ತೆ, 2.5 ಡಿವೈಡೆಡ್ ಬೈ 5, 2.5 1 ಜಾ 2.5 2 ಜಾ ಇದು 1/2 ಬಂತು. ಆಮೇಲೆ ಲಾಸ್ಟಿಗೆ ಎ ಸಿ ಬೈ ಕ್ಯೂ ಪಿ ಮಾಡ್ರಿ, ಎ ಸಿ ಬೈ ಕ್ಯೂ ಪಿ. ಸೊ ಏನ್ ಬಂತು, 3/6, 3 1 ಜಾ 3 2 ಜಾ 1/2. ಸೊ ಈಗ ನೀವು ನೋಡಿದ್ರೆ 3 ಈಕ್ವಲ್ ಬಂದು ತಾನೆ. ಸೊ 3 ಈಕ್ವಲ್ ಬಂದಿದೆ ಅಂತಂದ್ರೆ ಸೊ ಈಗೇನು ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಅಂತ ಗೊತ್ತಾಯ್ತು. ಓಕೆ, ಸೊ ಏನ್ ಬರೀಬಹುದು, ಎ ಬಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಆರ್ ಪಿ ಇಸ್ ಈಕ್ವಲ್ ಟು ನಥಿಂಗ್ ಬಟ್ ಏನು, ಎ ಸಿ ಬೈ ಕ್ಯೂ ಪಿ. ಸೊ ಇವು 3 ಈಕ್ವಲ್ ಅಂತ ಗೊತ್ತಾಯ್ತು. ಸೊ 3 ಈಕ್ವಲ್ ಅಂತಂದ್ರೆ 3 ಸೈಡ್ಸ್ ಪ್ರಪೋರ್ಷನಲ್ ಅಂದ್ರೆ ಎದರಿಂದ ಬರಿಬಹುದು, ಟ್ರಿಬಲ್ ಸಿಮಿಲಾರಿಟಿಯಿಂದ ಓಕೆ, ಟ್ರಿಬಲ್ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ ನಾನು ಏನ್ ಬರಿಬಹುದು ಇವಾಗ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಆರ್ ಪಿ. ಓಕೆ, ಸೊ ನೀವೇನ್ ಬರಿಬೇಕು, ಇಲ್ಲಿ ಯಾವ್ದು ಯೂಸ್ ಮಾಡ್ತೀರಂದ್ರೆ ಟ್ರಿಬಲ್ ಸಿಮಿಲಾರಿಟಿ ಕ್ರೈಟೀರಿಯನ್ ಅಂತ ಬರಿಬೇಕು. ಓಕೆನಾ, next, in the given figure, write the side of triangle PQR corresponding to the side of AB of triangle ABC. So ಇಲ್ಲಿ ಏನ್ ಕೊಡಿದ್ರೆ ಕರೆಸ್ಪಾಂಡಿಂಗ್ ಬರಿಬೇಕಂದ್ರೆ ಫಸ್ಟ್ ಈಕ್ವಲ್ ಮಾಡ್ಕೋಬೇಕು. ಓಕೆ, ಸೊ ಈಗ ನೀವೇ ನೋಡ್ರಿ, ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಗೆ ಕರೆಸ್ಪಾಂಡಿಂಗ್ ಬರಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಆಂಗಲ್ ನೋಡ್ರಿ, ಪಿ ಹತ್ರ ಆಂಗಲ್ ಎಷ್ಟಿದೆ, 80 ಇದೆ. ಓಕೆ, ಪಿ ಹತ್ರ 80 ಇದೆ, ಕ್ಯೂ ಹತ್ರ 60 ಇದೆ. ಸೊ ಆ ಡಯಾಗ್ರಾಮ್ ನಾನು ಜಸ್ಟ್ ಈ ತರ ಬರ್ದೆ. ಈಗ ನಾನು ಇಲ್ಲಿ ಬರಿಬೇಕಾದ್ರೆ ಎ ಬಿ ಸಿ ಟ್ರಯಾಂಗಲ್ ಬರಿಬೇಕಾದ್ರೆ 80 ಎಲ್ಲಿದೆ, ಬಿ ಹತ್ರ ಇದೆ, ಇಲ್ಲಿ 80 ಪಿ ಹತ್ರ ಇದೆ. ಸೊ ಪಿ ಹತ್ರ 80 ಇದೆ ಅಂದ್ರೆ ಸೊ ನಾನು ಪಿ ಇದ್ದಲ್ಲಿ ಏನ್ ಬರಿಬೇಕು, ಬಿ ಬರಿಬೇಕು, ಆಂಗಲ್ ಮ್ಯಾಚ್ ಆಗ್ಬೇಕು. ಸೊ ಇಲ್ಲಿ 80 ಇದೆ ಅಂದ್ರೆ ಇಲ್ಲಿ ಕೂಡ 80 ಇರಬೇಕು. ಸೊ ಇಲ್ಲಿ 80. ನೆಕ್ಸ್ಟ್ 60 ಎಲ್ಲಿದೆ, ಸಿ ಹತ್ರ ಇದೆ, ಇಲ್ಲಿ ಕ್ಯೂ ಹತ್ರ ಇದೆ. ಸೊ ಕ್ಯೂ ಇಲ್ಲಿ 60 ಇದೆ ಅಂದ್ರೆ ಇಲ್ಲಿ 60 ಬರಿಬೇಕು. ಓಕೆ, ಸೊ ಇಲ್ಲಿ 60 ಅಂತಂದ್ರೆ 60 ಜಾಗದಲ್ಲಿ ಏನಿದೆ, ಸಿ ಇದೆ, ಇನ್ನು ಉಳಿದಿದ್ದು ಒಂದೇ ಎ. ಸೊ ಇವಾಗ ನಾವೇನ್ ಬರಿಬೇಕಂತೆ, ರೈಟ್ ದ ಸೈಡ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಕರೆಸ್ಪಾಂಡಿಂಗ್ ಟು ದಿ ಸೈಡ್ ಎ ಬಿ. ಎ ಬಿಗೆ ಯಾರು ಕರೆಸ್ಪಾಂಡಿಂಗ್ ನೋಡ್ರಿ, ಎ ಬಿ ಕರೆಸ್ಪಾಂಡಿಂಗ್ ಬಂದು ಪಿ ಆರ್. ಸೊ ಆನ್ಸರ್ ಬಂದ್ಬಿಟ್ಟು ಪಿ ಆರ್.
ಓಕೆನಾ. ಸೊ ಈಗ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಸೈಡ್ ಯಾರ್ಯಾರಿಗೆ ಏನಾಗ್ತದೆ ಅಂತಂದ್ರೆ ಪಿ ಕ್ಯೂಗೆ, ಓಕೆ ನೋಡ್ರಿ, ಪಿ ಕ್ಯೂಗೆ ಬಿ ಸಿ ಆಗುತ್ತೆ, ಪಿ ಕ್ಯೂಗೆ ಬಿ ಸಿ ಆಗುತ್ತೆ, ಆಮೇಲೆ ಕ್ಯೂ ಆರ್ಗೆ ಸಿ ಎ ಆಗುತ್ತೆ, ಕ್ಯೂ ಆರ್ಗೆ ಸಿ ಎ ಆಗುತ್ತೆ, ಆಮೇಲೆ ಪಿ ಆರ್ಗೆ ಏನಾಗುತ್ತೆ, ಪಿ ಆರ್ಗೆ ಬಿ ಎ ಆಗುತ್ತೆ, ಪಿ ಆರ್ಗೆ ಬಿ ಎ ಆಗುತ್ತೆ. ಸೊ ಅವ್ರು ಕೇಳಿದ್ದೇನು ಎ ಬಿ. ಸೊ ಎ ಬಿ ಅಂದ್ರೆ ನಥಿಂಗ್ ಬಟ್ ಬಿ ಅಂದ್ರೆ ಒಂದೇ, ಎ ಬಿ ಅಂದ್ರೆ ಒಂದೇ, ಎ ಬಿ ಯಾರು ಆಗ್ತಾರೆ, ಪಿ ಆರ್ ಆಗ್ತಾರೆ. ಸೊ ಆನ್ಸರ್ ಪಿ ಆರ್ ಅನ್ನ ಬರೀರಿ, ಇಲ್ಲ ಆರ್ ಪಿ ಅನ್ನ ಬರೀರಿ, ಎರಡು ರೈಟ್ ಆನ್ಸರ್. ಓಕೆನಾ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ, ಐದರ್ ₹100, ₹200, $300 ಅಥವಾ $500, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನನಗೆ ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 35th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಗಿವನ್ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಓಕೆ, ಇಲ್ಲಿ ನೀಟಾಗಿ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಇವರಿಬ್ರು ಪ್ಯಾರಲಲ್. ಸೊ ಎರಡು ಲೈನ್ ಪ್ಯಾರಲಲ್ ಇದೆ ಅಂದ್ರೆ ನಾನು ಬಿ ಪಿ ಟಿ ಅಪ್ಲೈ ಮಾಡ್ಬೋದು. ಬೈ ಬಿ ಪಿ ಟಿ, ಸೊ ನಾನು ಏನ್ ಬರಿಬಹುದು, ಒಂದು ಏನ್ ಬರಿಬಹುದು, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬಹುದು. ಏನು, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬಹುದು. ಬಟ್ ನನಗೇನು ಎಕ್ಸ್ ಬೇಕಂದ್ರೆ ಬಿ ಸಿ ಬೇಕು. ಇಲ್ಲಿ ನೋಡಿದ್ರೆ ಎಲ್ಲಿ ಬಿ ಸಿ ಇಲ್ಲ. ಸೊ ಈ ಫಾರ್ಮುಲಾ ಹಾಕಿದ್ರೆ ಆನ್ಸರ್ ಬರಲ್ಲ. ಸೊ ಇನ್ನೊಂದು ಅಪ್ಲೈ ಮಾಡಬಹುದು. ಬೈ ಬಿ ಪಿ ಟಿ ಇಂದ ಇನ್ನೊಂದು ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ, ಈ ಚಿಕ್ಕ ಟ್ರಯಾಂಗಲ್ ಇದೆ ಅಲ್ಲ, ಸೊ ಚಿಕ್ಕ ಟ್ರಯಾಂಗಲ್ ಇದೆ ಎ ಡಿ ಇ ಈ ಸಿಮಿಲರ್ ಟು ದೊಡ್ಡ ಟ್ರಯಾಂಗಲ್ ಇದೆ. ದೊಡ್ಡ ಟ್ರಯಾಂಗಲ್ ಏನಿದೆ ಎ ಬಿ ಸಿ. ಓಕೆ, ಸೊ ಅವಾಗ ಏನಾಗುತ್ತೆ, ಫಸ್ಟ್ ಎರಡು ಸಿಮಿಲರ್ ಅಂತಂದ್ರೆ ಕರಸ್ಪಾಂಡಿಂಗ್ ಸೈಡ್ ಪ್ರಪೋರ್ಷನಲ್ ಅಂತ ಬರೀಬಹುದು. ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, ಎ ಡಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಸೆಕೆಂಡ್ ಎರಡು ಡಿವೈಡೆಡ್ ಬೈ ಸೆಕೆಂಡ್ ಎರಡು, ಡಿ ಇ ಬೈ ಬಿ ಸಿ ಇಸ್ ಈಕ್ವಲ್ ಟು ಫಸ್ಟ್ ಥರ್ಡ್ ಡಿವೈಡೆಡ್ ಬೈ ಫಸ್ಟ್ ಥರ್ಡ್. ಓಕೆ, ಈಗ ನನಗೆ ಏನ್ ಬೇಕು ನೋಡ್ರಿ, ನನಗೆ ಬಿ ಸಿ ಬೇಕಂದ್ರೆ ಬಿ ಸಿ ಇರೋದು ಕಂಪಲ್ಸರಿ ಇದು ತಗೋಬೇಕು. ಆಮೇಲೆ ನನಗೆ ಎ ಡಿ ಗೊತ್ತು. ಸೊ ನಾನೇನ್ ಮಾಡ್ತೀನಿ, ಇವ್ರಿಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಬೈ ಬಿ ಸಿ. ಸೊ ಎ ಡಿ ವ್ಯಾಲ್ಯೂ ಏನು 2, ಎ ಬಿ ಏನಾಗುತ್ತೆ ನೋಡ್ರಿ, ಎ ಬಿ ಇದಿಷ್ಟು ಎ ಬಿ. ಸೊ ನಥಿಂಗ್ ಬಟ್ 2 + 3 ಏನಾಗುತ್ತೆ 5 ಆಗುತ್ತೆ. ಸೊ ಎ ಡಿ ಬಂದ್ಬಿಟ್ಟು 4, ಬಿ ಸಿ ಬಂದು ಎಕ್ಸ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2x is equal to 4 into 5, x is equal to 4 into 5 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 2 1 ಜಾ 2 2 ಜಾ, x is equal to 2 5 ಜಾ 10. ಸೊ ಏನಾಗುತ್ತೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡ್ರಿ, ಸೆಂಟಿಮೀಟರ್ ಅಂತ ಬರ್ರಿ. ಸೊ ಆನ್ಸರ್ ಬಂದ್ಬಿಟ್ಟು ಎಕ್ಸ್ ವ್ಯಾಲ್ಯೂ 10 ಸೆಂಟಿಮೀಟರ್. ಓಕೆನಾ. ಈಗ 36th ಕ್ವಶನ್ ಇನ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಡಯಾಗ್ರಾಮ್ ಅವ್ರು ಕೊಟ್ಟಿದ್ದಾರೆ. ಇಫ್ ಡಿ ಪ್ಯಾರಲಲ್ ಟು ಬಿ ಸಿ, ಎ ಡಿ ಬಂದು 1.5 ಕೊಟ್ಟಿದ್ದಾರೆ, ಬಿ ಡಿ ಬಂದು 3 ಕೊಟ್ಟಿದ್ದಾರೆ, ಎ ಇ ಬಂದು 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ಇ ಸಿ. ಇ ಸಿ ಕಂಡಿಡ್ಬೇಕು. ಓಕೆ, ಸಿಂಪಲ್, ನೀವೇ ನೋಡ್ರಿ, ಇದು ಈ ತರ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ನಾನೇನ್ ಕಂಡಿಡ್ಬೇಕು, ಇ ಸಿ ಕಂಡಿಡ್ಬೇಕು. ಓಕೆ, ಇವರಿಬ್ರು ಪ್ಯಾರಲಲ್ ಅಂದ್ರೆ ಬಿ ಪಿ ಟಿ ಅಪ್ಲೈ ಮಾಡ್ಬೋದು. ಸೊ ಬೈ ಬಿ ಪಿ ಟಿ ಏನ್ ಬರಿಬಹುದು ನಾನು, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬಹುದು. ಎ ಡಿ ಬಂದ್ಬಿಟ್ಟು ಏನು 1.5 ಇದೆ, ಡಿ ಬಿ ಬಂದ್ಬಿಟ್ಟು 3 ಇದೆ, ಎ ಇ ಬಂದ್ಬಿಟ್ಟು 1 ಇದೆ, ಇ ಸಿ ಬಂದ್ಬಿಟ್ಟು ಗೊತ್ತಿಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1.5 ಇಂಟು ಇ ಸಿ ಇಸ್ ಈಕ್ವಲ್ ಟು 3 ಇಂಟು 1 ಆಗುತ್ತೆ. ಸೊ ಇ ಸಿ ಇಸ್ ಈಕ್ವಲ್ ಟು 3 1 ಜಾ 3 ಇಂಟು 1.5 ಕಡೆ ಬಂದ್ರೆ ಡಿವೈಡ್ ಬೈ 1.5. ಸೊ ಕ್ಯಾನ್ಸಲ್ ಮಾಡಿದ್ರೆ 1.5 ನ ಡಬಲ್ ಮಾಡಿದ್ರೆ 3 ಬರುತ್ತೆ. 1.5 1 ಜಾ 1.5 2 ಜಾ. ಸೊ ಇ ಸಿ ಬಂದ್ಬಿಟ್ಟೇನು 2 ಸೆಂಟಿಮೀಟರ್ ಆಗುತ್ತೆ. ಸೊ ಈಗ ನೀವು ನೋಡಿದ್ರೆ ಇ ಸಿ ವ್ಯಾಲ್ಯೂ ಏನ್ ಬರೀರಿ, ಇ ಸಿ ವ್ಯಾಲ್ಯೂ 2 ಸೆಂಟಿಮೀಟರ್ ಅಂತ ಬರೀರಿ. ಓಕೆನಾ. 37th ಕ್ವಶನ್ ಇಲ್ಲಿ ಏನ್ ಕೊಡಿದೆ ನೋಡ್ರಿ, ಇನ್ ದ ಫಿಗರ್ ಟ್ರಯಾಂಗಲ್ ಪಿ ಒ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಆರ್ ಒ ಎಸ್. ಅವರೇ ನೀಟಾಗಿ ಕೊಟ್ಬಿಡಿದ್ರೆ ಏನು, ಟ್ರಯಾಂಗಲ್ ಪಿ ಒ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಆರ್ ಒ ಎಸ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಅಂಡ್ ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್, ಇವರಿಬ್ಬರು ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ.
ಇಫ್ ಪಿ ಕ್ಯೂ ಇಸ್ ಟು ಎಸ್ ಆರ್ ಇಸ್ 1:2. ಓಕೆ, ಈ ರೇಷಿಯೋ ಕೊಟ್ಟಿದ್ದಾರೆ. ದೆನ್ ಫೈಂಡ್ ಓ ಎಸ್ ಇಸ್ ಟು ಓ ಕ್ಯೂ. ಓಕೆ, ಸೊ ಅವರೇ ಇದು ಸಿಮಿಲರ್ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ನಾನೇನ್ ಬರಿಬಹುದು, ಕರೆಸ್ಪಾಂಡಿಂಗ್ ಸೈಡ್ ಪ್ರಪೋರ್ಷನಲ್ ಅಂತ ಬರಿಬಹುದು. ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು, ಪಿ ಒ ಬೈ ಆರ್ ಇಸ್ ಈಕ್ವಲ್ ಟು ಸೆಕೆಂಡ್ ಎರಡು ಡಿವೈಡೆಡ್ ಬೈ ಸೆಕೆಂಡ್ ಎರಡು. ಓಕೆ, ಆಮೇಲೆ ಫಸ್ಟ್ ಥರ್ಡ್ ಡಿವೈಡೆಡ್ ಬೈ ಫಸ್ಟ್ ಥರ್ಡ್. ಓಕೆ, ಸೊ ಇವಾಗ ನನಗೆ ಏನ್ ಬೇಕು ನೋಡ್ರಿ, ಓ ಎಸ್ ಇಸ್ ಟು ಓ ಕ್ಯೂ. ಸೊ ನಥಿಂಗ್ ಬಟ್ ಇದು ಬೇಕು. ಓಕೆ, ಸೊ ನನಗೇನ್ ಗೊತ್ತಾ, ಆಮೇಲೆ ಪಿ ಕ್ಯೂ ಇಸ್ ಟು ಎಸ್ ಆರ್ ಇದು ಗೊತ್ತು. ಸೊ ನಾನೇನ್ ಮಾಡ್ತೀನಿ, ಇವರಿಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ. ಈಗೇನು ಓ ಕ್ಯೂ ಬೈ ಓ ಎಸ್ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಆರ್ ಎಸ್. ಸೊ ಏನಾಗುತ್ತೆ, ಓ ಕ್ಯೂ ಬೈ ಓ ಎಸ್ ಇಸ್ ಈಕ್ವಲ್ ಟು, ಈಗ ಕೊಟ್ಟಿರೋದು ನೋಡ್ರಿ, ಪಿ ಕ್ಯೂ ಇಷ್ಟು ಎಸ್ ಆರ್ ಅಂದ್ರೆ ಪಿ ಕ್ಯೂ ಬೈ ಎಸ್ ಆರ್ ಇಸ್ ಈಕ್ವಲ್ ಟು 1/2 ಅಂತ ಅರ್ಥ. ಸೊ ಪಿ ಕ್ಯೂ ಬೈ, ಸೊ ಈಗ ನೀವೇ ನೋಡ್ರಿ, ಆರ್ ಎಸ್ ಅಂದ್ರೂ ಒಂದೇ, ಎಸ್ ಆರ್ ಅಂದ್ರೂ ಒಂದೇ. ಸೊ ಪಿ ಕ್ಯೂ ಬೈ ಆರ್ ಎಸ್ ಏನಾಗುತ್ತೆ 1/2. ಇದನ್ನ 1/2 ಅಂತ ಬರಿತೀನಿ. ಈಗ ಅವ್ನು ಕೇಳ್ತಿರೋದು ನೋಡ್ರಿ, ಏನ್ ಕೇಳ್ತಾ ಇರೋದು ಅವನು, ಓ ಎಸ್ ಬೈ ಓ ಎಸ್ ಇಷ್ಟು ಓ ಕ್ಯೂ ಅಂದ್ರೆ ಓ ಕ್ಯೂ ಬೈ ಓ ಎಸ್ ಬೇಡ, ಉಲ್ಟಾ ಬೇಕು ಅವನಿಗೆ. ಸೊ ನಾನೇನ್ ಮಾಡ್ತೀನಿ, ಇದು ಉಲ್ಟಾ ಬರ್ಕೊಂಡ್ರೆ ಏನಾಗುತ್ತೆ, ಓ ಎಸ್ ಬೈ ಓ ಕ್ಯೂ. ಅವಾಗ ಏನಾಗುತ್ತೆ, ಇದು ಕೂಡ ಉಲ್ಟಾ ಬರೀಬೇಕು. 1/2 ಇರೋದು ಏನಾಗುತ್ತೆ 2/1. ಅದನ್ನೇ ರೇಷಿಯೋನಾಗ ಬರೆದ್ರೆ ಓ ಎಸ್ ಇಷ್ಟು ಓ ಕ್ಯೂ ಬಂದ್ಬಿಟ್ಟು 2/1 ಇರೋದು 2:1 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 2:1. ಓಕೆ, ಈ ತರ ಬರಿಬೇಕು. 38th ಕ್ವಶನ್, ಇನ್ ದ ಗಿವನ್ ಫಿಗರ್ ಫೈಂಡ್ ದ ಲೆಂತ್ ಆಫ್ ಎಫ್ ಸಿ. ಈ ಎಫ್ ಸಿ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ಈಗ ನೀವು ನೋಡಿದ್ರೆ ಇವರಿಬ್ರು ಪ್ಯಾರಲಲ್ ಇದಾರೆ ಅಂದ್ರೆ ನಾನು ಬಿ ಪಿ ಟಿ ಅಪ್ಲೈ ಮಾಡ್ಬೋದು. ಸೊ ಬೈ ಬಿ ಪಿ ಟಿ, ಸೊ ಏನ್ ಬರಿಬಹುದು, ಎ ಇ ಬೈ ಇ ಬಿ is equal to AF by FC. ಸೊ ಎ ಇ ಬಂದು 1, ಇ ಬಿ ಬಂದ್ಬಿಟ್ಟು 2, ಎ ಎಫ್ ಬಂದ್ಬಿಟ್ಟು 2 ಇದೆ, ಎಫ್ ಸಿ ಕಂಡಿಡ್ಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಎಫ್ ಸಿ ಇಸ್ ಈಕ್ವಲ್ ಟು 2 ಇಂಟು 2 ಆಗುತ್ತೆ. ಎಫ್ ಸಿ ಇಸ್ ಈಕ್ವಲ್ ಟು 2 2 ಜಾ 4 ಸೆಂಟಿಮೀಟರ್. ಸೊ ಎಫ್ ಸಿ ವ್ಯಾಲ್ಯೂ ಕೇಳಿದ್ರೆ ಏನ್ ಬರೀಬೇಕು, ಎಫ್ ಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಬರೀರಿ. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನನಗೆ ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ಆಮೇಲೆ ಈ ತರ ವಿಡಿಯೋಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಯೂ ಆರ್ ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೀವು ಜಸ್ಟ್ ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ಎಲ್ಲಾ ವಿಡಿಯೋ ಲಿಂಕ್ಸ್ ಅದರಲ್ಲಿ ಇರುತ್ತೆ. ಸೊ ನೀವು ಈಸಿಯಾಗಿ ಸರ್ಚ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ಸ್ ಲೆಸನ್ದು ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್, MCQ 1 ಮಾರ್ಕ್, 3 ಮಾರ್ಕ್ ಮತ್ತೆ 4 ಮಾರ್ಕ್ದು ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡ್ರಿ.